ಹ್ಞೂ ಇಷ್ಟೊತ್ತಾತು ಇನ್ನೂ ಬರಲಿಲ್ಲಲ್ಲೋ ಮಾರಾಯ ಹುಡುಗಿ. ನಾ ಏನೋ ದೊಡ್ಡಸ್ತಿಕೆ ಮಾಡಿ ಬಂಡಾಟ ಮಾಡಿ ಬಂದ್ಬಿಟ್ಟೆ ಇಲ್ಲಿ ತನಕ. ಮನ್ಯಾಗೆಲ್ಲ ಕರ್ಕೊಂಡ ಬರ್ತಾನಿ, ಹಂಗೆ ಮಾಡ್ತಾನಿ ಹಿಂಗೆ ಮಾಡ್ತಾನಿ ಅಂದ್ಬಿಟ್ಟಿನಿ. ಅಯ್ಯೋ ಮಾರಾಯ ಬರಲಿಲ್ಲ ಅಂದ್ರೆ ಏನು ಗತಿನೋ ಮಾರಾಯ ನಂದು. ಮುಂದಕ್ಕೆ ಹೋಗ್ಲಿ ಅನ್ನತ್ತಾಗ ಮನೆ ತನಕ. ಬೇಡ ಬೇಡ, ಆ ಶಂಕರ ಗುಂಕರ್ಯಾಗ ಗೊತ್ತಾತಂದ್ರೆ ಮತ್ತು ನಾಯಿ ಒದರ್ದಂಗೆ ಒದರ್ತಾನ ಚಲೋ ಅಂತಂದು ಅವನು ಒಟ ಯಾವನ್ ಕೇಳ್ಯಾನ. ಇವತ್ತು ಮಾತ್ರ ಯಾವ ಬಡ್ಯಾನ ಮಗ ಅಡ್ಡು ಬಂದರೂ ಬಿಡಂಗಿಲ್ಲ. ಆದ್ರೆ ಏನು ಮಾಡಲಿ, ಈ ಹುಡುಗಿ ಅಂತ ಬರುವಲ್ತಲ್ಲ. ಈ ಹೆಣ್ಮಗಳು ಏನಾರ ತನ್ನ ನಿರ್ಧಾರ ಏನಾರ ಚೇಂಜ್ ಮಾಡ್ಕೊಂಡ್ಲನ ಹೆಣ್ಮಗಳು. ಥೋ 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 ಥೋ. ನಾನೇನೋ ಫುಲ್ ಕಾನ್ಫಿಡೆನ್ಸ್ನಾಗ ಬಂದ್ಬಿಟ್ಟೆ, ಒಂದು ಫೋನು ಮಾಡಲಿಲ್ಲ ಮತ್ತೆ ತಿರುಗಿ ಬರ್ತಾಳು ಬಿಡು ಹುಡುಗಿ ಅಂತಂದು. ಇದೇನಪ್ಪ ಕಾಯಿಲೆ ಏನು ಹೋಗ್ಲಿ, ಮನೆ ಹತ್ರ ಏನಾರ ಹೋಗ್ಬಿಡ್ಲೇನ. ಬೇಡ ಬೇಡ, ಇಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಕಾಯ್ತೀನಿ. ಏನು ಆಗ್ಬೇಕಾಗಿದ್ದಿ ಬಂದ್ರ ಕರ್ಕೊಂಡು ಹೋದ, ಇಲ್ಲ ನೋಡ ಮುಂದಿಂದ ಏನ್ರಿ ಬೈಯಾಕತ್ತೀರೇನೆ ಎಲ್ಲರೂ ಸೇರ್ಕೊಂಡು. ಇವನ್ ಏನ್ ಮಾಡಕತ್ತಾನ ಹುಚ್ಚುಳೆ ಮಗ ಅಂತಂದು. ಯಾರು ಹಿಂಗೆ ಹಡತಂದಿಗೆ ಮೋಸ ಮಾಡಿ ಮಗಳು ನೋಡಿಸ್ಕೊಂಡು ಹೋಗಾರನ ಅಂತದ್ರಾಗ ಇವ ಮುದುಕಾಗ್ಯಾನ, ಇವನಿಗೆ ಬುದ್ಧಿಯಲ್ಲಿಟ್ಟಾನ ಅಂತಂದು ಬೈಯಾಕತ್ತೀರೇನ. ಬೈರಿ ಬೈರಿ, ಎಂಜಾಯ್ ಬೈರಿ. ಆದ್ರೆ ಏನ್ ಮಾಡ್ಲಿ, ಇಲ್ಲಿ ಪರಿಸ್ಥಿತಿ ಹಂಗೈತಲ್ರಿ. ನಂಗೂ ಗೊತ್ತಾಕತಿ ಸರಿ ಅದು ತಪ್ಪಿ ಅದು ಅಂತಂದು. ಆದ್ರೆ ಈಗ ಇಲ್ಲಿ ಪರಿಸ್ಥಿತಿಗೆ ಇದು ಸರಿ ಅಂತ ನನಗೆ ಅನ್ಸಾಕತ್ತತಿ. ಇದು ಸರಿನೋ ತಪ್ಪು ನೀವ ಕಾಮೆಂಟ್ನಾಗ ಹೇಳ್ಬಿಡ್ರಿ. ಜೊತೆಗೆ ನನ್ನ ಮಗನಾರ ಕರ್ಕೊಂಬರ್ಬೇಕಾಗಿತ್ತ ಏನೋ ನಾನು. ಏನೋ ಅವನಿಗೆ ಸರ್ಪ್ರೈಸ್ ಕೊಡ್ತಾನೆ ಅನ್ನೋ ಇದಕ್ಕೆ ಒಬ್ಬನ ಬಂದ್ಬಿಟ್ಟನಿ. ಅಯ್ಯೋ ಈ ಶಂಕರ ಮತ್ ಹುಯ್ಯಿ ಅಂತ ಜಗಳಕ್ಕೆ ಬಂದ್ರನ ನೋಡಿ ಕಷ್ಟ. ಏನು ಬಿಡ, ನಾ ತಿರ್ವೇಡ್ ಒಗದ್ ಬಿಡ್ತಾನೆ, ಅದು ಬೇರೆ ಮಾತು. ಬಂದ್ರ ಬರ್ಲಿ ಬಡ್ಡಿ ಮಗ, ಹಂಗ ತಿರ್ವೇಡ್ ಇಲ್ಲೇ ಜುಟ್ಟ ಹಿಡ್ದು ಕೂದ್ಲನ ಇಲ್ಲಿ ಬಿಡ ಅವ್ನ ತಲೆಯಾಗ ಮೊದ್ಲೇ ಮಾತು. ಆದ್ರ ಪರವಾಗಿಲ್ಲ, ಇದ್ಯಾಳು ಕೂದ್ಲಾನ ಅವನ್ನ ಹಿಡಿದು ತಿರ್ವೇಡ್ ಹೊಡೆದ್ ಬಿಡ್ತಾನೆ ನಾನು. ವಯಸ್ಸಾಗೈತಿ ಅಂತಂದೇನ ಹಗರದ ನಿಂತಿಕೊಂಡಿರೇನು. ಎಲ್ಲೋ ಬಡ್ಡಿ ಮಗನ ಕರಿಯಗೂ ನಾನು ಸುಳ್ಳು ಹೇಳಕತ್ತಾಳನ ಹೆಣ್ಮಗಳು ಅಂತೀನಿ. ಕೊರೆಗೂ ಬಂದು ನಿಂತಾನಲ್ಲಿವ. ಇಲ್ಲ ಗೌಡ, ನನ್ನ ಮಂತ್ಯಾನ ಮುರಿಯಾಕ ಬಂದು ನಿಂತ ಯಾವ್ದೇ ಇಲ್ಲಿ. ನನ್ನ ಮಗಳು ಕರ್ಕೊಂಡು ಹೋಗಕ್ಕೆ ಬಂದು ಯಾವ್ದೇ, ನನ್ನ ಮಂತ್ಯಾನ ಮುರಿತಿ ಯಾವ್ದೇ ನೋಡಿ. ಇವತ್ತು ನಿನಗೆ ಏನ ಮಾಡ್ತಾನೆ ಅಂತಂದು. ಥೋ ಇಲ್ಲೇ ನಿಂತರ ಆಗೋದಿಲ್ಲ, ಇದು ಬಗೆಹರಿಯೋದ ಕೆಲಸ ಅಲ್ಲ. ಹೋಗಿ ಬಿಡ್ತಾನೆ ತಡಿ ಮನಿ ಹತ್ರ. ಹೇ ಶಂಕರ ಕರೆಗೂ ಬಂದಿಯನ್ಲೇ. ಏನಿದು ನನ್ನ ಭ್ರಮೇನ? ಅದೇನೋ ಅಂತಾರಲ್ಲೋ ಮಾರಾಯ, ಟೆನ್ಷನ್ಯಾಗ ಏನೇನೋ ವಿಚಾರ ಮಾಡಿದ್ದೆಲ್ಲ ಕಣ ಮುಂದೆ ಬಂದಂಗ ಆಕತಿ ಅಂತಾರ. ಮೊನ್ನೆ ಡಾಕ್ಟರ್ ನನ್ನ ಹೆಂಡತಿನ ತಲೆ ಹೊಡೆದಾಗ ಕರ್ಕೊಂಡು ಹೋದಾಗ ಹಂಗ ಅನ್ನಾಕತ್ತಿದ್ದ. ನಾನು ಓವರ್ ಟೆನ್ಷನ್ ಆಗ್ಬಿಟ್ಟನಲ್ಲಿ ಇವಾಗ. ಹಂಗಾಗಿ ಏನಾರ ಶಂಕರ ಕಣ್ಣಿಗೆ ಕಾಣಕತ್ತ. ನಾನು ಟೆನ್ಷನಿಗೆ ಧೈರ್ಯ ಬರಲಿ ಅಂತಂದು ಒಂದು ಕ್ವಾಟ್ರು ಹಕ್ಕೆ ಬಂದಿದ್ದೆ. ಒಂದು ಕ್ವಾಟ್ರ್ ಅಂತಂತ ಜಾಸ್ತಿ ಏನ್ರ ಕುಡ್ದಿ ನಾನು. ಹಂಗಾಗಿ ಏನ್ರ ಕಾಣಕತ್ತಾನ ನೀವ ಶಂಕರ ಲೇ ಶಂಕರ ಕರೆಗೂ ನೀನ ಬಂದಿಯನ್ಲೇ ಶಂಕರ. ಬಾಯ್ ಬಿಡು ಮರಾಯ. ಅದ್ಯಾ ನಮನಿ ಹಾವು ಬುಸ್ಕೊಡ್ತೈತಲ್ಲ, ಗುಸ್ ಮುಸ್ ಅಂತ ನಮ್ನಿ ಬುಸ್ಕೊಟ್ಟಾಗತ್ತೀಯಲ್ಲೋ ಮರಾಯ. ಶಂಕರ ಯಾಕಪ್ಪ ಎಣ್ಣೆ ಜಾಸ್ತಿ ಆಗಿತ್ತೇನ? ಇದ್ರಿಗೆ ನಿಂತಾನಿ ಗೋಳಗಮ್ಮ ನಿಂತಂಗ ಶಂಕರ ಅಂತೀಯಲ್ಲ. ಏನ್ ನಾಟಕ ಹುಡಾಕತ್ತೀನೋ ನಾನು ನೋಡತ್ಲೇನ ಚಡ್ಡ ಹಸಿ ಆತನ ಹೋದಿಲ್ಲ, ಅದಕ್ಕೆ ಈ ನಾಟಕ ಮಾಡಕತ್ತಿದಿ. ಬಾ 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 ನಿನ್ನಂತರ ಎಷ್ಟು ನೋಡಿರಕ್ಕಿಲ್ಲ ನಾ. ಇವ ಶಂಕರೇನಪ್ಪ ಇವ. ನನ್ನ ಮನಿ ಮುರಿಯಾಕ ಬಂದ್ಬಿಟ್ರ ನಾ ನಿನಗ ಬಾಗ್ಲ ತೆಗೆದು ಬಾರಪ್ಪ ಕರ್ಕೊಂಡು ಹೋಗಪ್ಪ ಅಂತಂದು ನಿನ್ನ ಕೈಯಾಗ ನನ್ನ ಮಗಳ ಕೈ ಇಟ್ಟು ಕಳಿಸ್ಬಿಡ್ತಾನೆ ಅಂತ ಮಾಡ್ಯಾರ. ಅದು ಮಾತ್ರ ಕನಸ್ನಾಗೂ ಸಾಧ್ಯ ಇಲ್ಲ. ಏನು ವಿಚಾರ ಮಾಡಿ ಇಲ್ಲಿ ತನಕ ಬಂದಿ ನೀನ? ಏನ್ ತಿಳಿದಿ ನೀ ನನ್ನ ಮನಿ ಹಾಳು ಮಾಡಕ್ ಬಂದಿ, ನನ್ನ ಮನಿಗೆ ಬೆಂಕಿ ಹಚ್ಚಕ್ ಬಂದಿ.
ಹೋಗೋ ಇವನು ಅವನು ಯಾರು ಹೇಳಿದ್ರು ಮರ ನಿನ್ನ ಮನೆಗೆ ಬೆಂಕಿ ಹಚ್ಚಕ್ ಬಂದ ನಾನಂತಂದು ಯಾವ ಸುಳಿದವ ಹೇಳ್ದವ ಕರ್ಕೊಂಬೈಲ್ ಇದ್ರಿಗೆ ನೀನ ಮನೆಗೆ ಬೆಂಕಿ ಹಚ್ಚಾಕ್ ಬಂದನಿ ಅಂತಂದು ಯಾವ ಹೇಳ್ದವ ಕರ್ಕೊಂಬೈಲ್ ಅಲ್ಲ ನನ್ನ ಕೈಯಾಗ ಕಡ್ಡಿ ಪೊಟ್ಟಣ ಐತನ ನೋಡು ಆ ಚಿಮ್ನೆ ಹಣ್ಣು ಐತನ ನೋಡು ಅಲ್ಲಿ ನಿನ್ನ ಮನೆಗೆ ಬೆಂಕಿ ಹಚ್ಚಿ ನಾ ಏನ್ ಮಾಡ್ಲಿನಿ ಪಾ ಎಂತ ಆರೋಪ ಹೊರಿಸ್ತೀವೋ ಮರಯ ಸೋಮ್ ನಿಂತವನಿಗೆ ಸುಮ್ ನಿಂತ ನೀವಾಗ ಇಂಥ ಆರೋಪ ಥೋ 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 ಕಟ್ಟ 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 ಇಂಥ ಮಾತುಗಳನ್ನು ಕೇಳಲೆಂದೇ ಕಿವಿಗೆ ತೂತನಿಟ್ಟೆ ಆತಂದೆ ಏ ಗೌಡ ಸಾಕ್ ನೀ ಮಾಡಿದ ನಾಟಕ ಬಂದ್ ಮಾಡ ಎಲ್ಲ ಗೊತ್ತಾಗಿತ್ತು ನಿನ್ ನಾಟಕ ನನಗ ನೀ ಎದಕ್ ಬಂದ್ ಇಲ್ಲಿ ನಿಂತಿ ಏನ್ ಮಾಡಾಕತ್ತಿ ಎಲ್ಲ ನನ್ಗೆ ಗೊತ್ತಾಗಿತ್ತಿ ಅಂದೆ ನಾನು ಹಾ ಏನ್ ಗೊತ್ತಾಗಿತ್ತು ಮರ ನಿನ್ಗ ನಾ ಎದಕ್ ಬಂದ ಮರ ಇಲ್ಲಿ ಹಂಗ ಅಡ್ಡಾಡ್ಕೊಂತ ಬಂದಿಪ್ಪ ಯಾಕೋ ಮರ ಊರಾಗ ಅಡ್ಡಾಡಬಾರ್ದನೋ ಮರ ನಾನು ಅಲ್ಲ ನಾನು ಕಂಡ್ರೆ ನಿನಗೆ ಆಗೋದಿಲ್ಲ ಅದು ನನಗೆ ಗೊತ್ತೈತಿ ಆದ್ರೆ ತೀರಾ ಊರ್ಯಾಗೂ ಅಡ್ಡಾಡಬಾರ್ದು ಅಂತಂದ್ರೆ ಎಲ್ಲಿ ಹೋಗ್ಬೇಕಾದಿತ್ತಪ್ಪ ನಾನು ಒಂದು ಕೆಲಸ ಮಾಡ್ಬಿಡು ಒಂದು ಏರೋಪ್ಲೇನ್ ಕೊಡಿಸ್ಬಿಡು ಸುಮ್ಮನೆ ಊರ್ ಮ್ಯಾಗ ಅಡ್ಡಾಡ್ಬಿಡ್ತಾನೆ ನೆಲದ ಮೇಲೆ ಅಡ್ಡಾಡಂಗಿಲ್ಲ ಅವನು ಅವನು ಹೋಗ್ಲತ್ತಾಗ ಇಂಥವೆಲ್ಲ ನಾಟಕದ ಮಾತು ಮಾತಾಡ್ಬಿಟ್ರ ನಿನ್ನ ಸುಮ್ಮನೆ ಬಿಟ್ಬಿಡ್ತೇನೆ ಅಂತ ಮಾಡಿ ನಾನು ಏ ಹೋಗ್ಲಿ ಬಿಡು ಮಾರ ನಾ ಹಂಗ ಸುಮ್ಮನೆ ಅಡ್ಡಾಡ್ಕೊಂತ ಬಂದಿಪ್ಪ ನೀ ಯಾಕೆ ಅಷ್ಟು ಸೀರಿಯಸ್ ಆಗಿ ತಗೊಂತಿ ಹೋಗ್ಲಿ ಬಿಡು ಮಾರ ಊರಾಗ ಅಡ್ಡಾಡೋದು ತಪ್ಪಾಗ್ಬಿಡ್ತಪ್ಪ ನಿನ್ನ ಸಲುವಾಗಿ ಇತ್ತಾಗ ಏನ್ ಮನುಷ್ಯ ಅಂತೀನಿ ನೀನು ಓಯ್ ಗೌಡ ನೀನು ಊರಾಗ ಅಡ್ಡಾಡ ಬ್ಯಾಡ ಅಂದಿಲ್ಲ ನಾನು ನನ್ನ ಜಗದಾಗ ಏನು ಮಾಡಾಕತ್ತಿ ಅಂತ ಕೇಳಾಕತ್ತೀನಿ ನಿನಗೆ ನಾನು ಓ ಇದು ನಿನ್ನ ಜಗಾನ ನಂಗೆ ಗೊತ್ತಾಗ್ಲಿ ನೋಡು ಮಾರ ಹೋಗ್ಲಿ ಬಿಡು ಹೋಗ್ಲಿ ಈಗೇನಾತು ನಾ ಬಂದು ನಿಂತ್ಕಟ್ಟಿಗೆ ಇದೇನು ನನ್ನ ಜಾಗ ಆಗಂಗಿಲ್ಲ ನಿನ್ನ ಜಾಗನ ಇರ್ತತಿ ನಾ ಇಲ್ಲಿ ನಿಂತ್ರು ಮಕ್ಕಂಡು ಉಳ್ಳಾಡಿದ್ರು ಏನ ಮಾಡಿದ್ರು ಇದು ನಿನ್ನ ಜಾಗನ ಅಲ್ಲಪ್ಪ ನಂದೇನು ಅಲ್ಲಲ್ಲ ಹೋಗ್ಲಿ ಬಿಡು ಬಂದಿತ್ತು ತಪ್ಪ ಆತನ ಪೈಲೆ ಆತು ಬಿಡಪ್ಪ ಹೋಗ್ಕನಿ ಹೌದು ಕರೆ ನಿನ್ನ ಜಾಗ ಅಂದಿಲ್ಲ ನಿಮ್ಮಪ್ಪ ನಿನಗೆ ಮಾಡಿಕೊಟ್ಟಿದ್ದ ಜಾಗನೋ ಅಥವಾ ನಿಮ್ಮವ್ವ ಕಡೆ ಬಂದಿದ್ದ ಜಾಗನೋ ಏ ಯಾ ಕಡೆಯಿಂದ ಅನಾರ ಬರಲಿ ನಿನಗೆ ಎದಕ್ಕೆ ಅದು ನಿನಗೆ ಎದಕ್ಕೆ ಅಂತೇನೆ ನಾನು ಹಿರಿಯ ಅಂತಂದು ಇಷ್ಟೋ ತನಕ ಮರ್ಯಾದೆ ಕೊಟ್ಟು ಮಾತಾಡಿದ್ದು ಭಾಳ ಆತ್ ನಿನಗೆ ನೀ ಏನು ಮಾಡಕ್ ಬಂದಿ ಏನಿಲ್ಲ ಅನ್ನೋದು ಎಲ್ಲ ನನಗೆ ಗೊತ್ತೈತಿ ಇಂಥ ನಸುನ್ನಿ ಆಟ ಆಡ್ಬೇಡ ನನ್ನ ಇದ್ರಿಗೆ ಇಂಥವೆಲ್ಲ ನಾಟಕದ ಮಾತು ಮಾತಾಡ್ಬಿಟ್ರೆ ಮತ್ತೆ ನನಗೆ ನಿನ್ನ ಪಿತ್ತ ನೆತ್ತಿಗೆರಿಸ್ಬೇಡ ನಿನ್ನ ಸೊಸಿನ ಬಂದು ಹೇಳ್ಯಾಳ ನನಗೆ ನೀ ಏನು ಮಾಡಕ್ ಬಂದು ನಿಂತಿ ಅಂತಂದು ನನ್ನ ಮಗಳನ್ನ ಕರ್ಕೊಂಡು ಹೋಗಾಕ ನನ್ನ ಕಣ್ಣು ತಪ್ಪಿಸಿ ಕರ್ಕೊಂಡು ಹೋಗಾಕ ಬಂದು ನಿಂತೀನಿ ಇಲ್ಲ ಅನ್ನೋದು ಗೊತ್ತೈತಿ ನನಗೆ ಮತ್ತೆ ನಾ ಬರತ್ಲಿನ ನಾಟಕ ಮಾಡ್ತೀನಿ ನಾಟಕ ನಸುನ್ನಿ ಆಟ ಆಡ್ತಿ ಎಷ್ಟರ ಮಟ್ಟಿಗಿದ್ರು ನೀನು ಇಂಥ ಕೆಲ್ಸಕ್ಕೆ ಕೈ ಹಾಕ್ತಿದಿ ಹೊಟ್ಟಿಗೆ ಅನ್ನ ತಿಂತಿ ಬೇರೆ ಏನಾರ ತಿಂತೀಯ ಆಕಿನ್ ಹುಟ್ಟಿಸಿದಪ್ಪ ನಾ ಇಲ್ಲ ಅದನ್ನೇ ನನ್ನ ಕಣ್ಣು ತಪ್ಪಿಸಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ನೀನು ನನ್ನ ಕಣ್ಣು ತಪ್ಪಿಸಿ ನನ್ನ ಮಗಳನ್ನ ಹೆಂಗೆ ಕರ್ಕೊಂಡು ಹೋಗಿ ನೋಡ್ತೇನೆ ನಾನು ಓಹ್ ಹಿಂಗಾತ ಇದು ಕತಿ ಅಲ್ರಿ ನೀವಾರ ಹೇಳ್ಬಾರ್ದನ ನನ್ನ ಸೊಸಿ ಬಂದು ಇವ್ನಿಗೆ ಹೇಳಾಕತ್ತಾಳ ಅಂತಂದು ನನಗೆ ಥೋ ಯಾ ಸೊಸಿ ಹೇಳಿರ್ಬೋದು ಏನು ಸುಮ್ಮನೆ ಇವ ಬಂಡಲ್ ಹೊಡ್ಯಾಕತ್ತಾನ ಇಲ್ಲ ಯಾರ ಹೇಳ್ಯಾದ ಖರೆ ಯಾಕಂದ್ರೆ ನಾವು ಮಾತಾಡಿದ್ದ ಮನ್ಯಾಗ ದುಶ್ಮನ ಕಹಾ ಹೈ ಅಂದ್ರೆ ದುಶ್ಮನ ಬಗಲ ಮೇ ಹೈ ಇರ್ಲಿ ಅದನ್ನ ಆಮೇಲೆ ವಿಚಾರಿಸೋಣ ಯಾಕಂದ್ರೆ ಅದು ಮನ್ಯಾಗೇನಿ ಮ್ಯಾಟ್ರ್ ಮೊದಲು ಈ ಮ್ಯಾಟ್ರ್ ಕ್ಲೋಸ್ ಮಾಡೋಣ ನೋಡೋ ಶಂಕರಪ್ಪ ನೀನ ತಪ್ಪು ತಿಳ್ಕೊಂಡು ಅಂಥದ್ದೇನಿಲ್ಲ ಸುಮ್ಮನೆ ಹಂಗೆ ಅಡ್ಡಾಡ್ಕೊಂತ ಬಂದಿದ್ದೆ ಇರ್ಲಿ ಬಿಡು ನಿನಗೆ ಸಿಟ್ಟು ಬಂತು ಅಂತಂದ್ರೆ ನಿನ್ನ ಜಾಗದಾಗ ನಾನು ನಿಂತಿರೋದು ನಿನಗೆ ಸಿಟ್ಟು ಬರಾಕತ್ತೈತೆ ಅಂದ್ರೆ ನಾ ಹೋಗ್ಕಣಿ ಬಿಡಪ್ಪ ಹೋಗ್ಕಣಿ ಓಯ್ ಏನು ಇಷ್ಟು ಚಂದ ನಾಟಕ ಕಟ್ಟಿ ಹೆಂಗ ಹೊಂಟಿಲ್ಲ ನಿನ್ ಇರಾ ದಿನ ಅದಾಗಿ ಇರ್ಬೇಕಾದ್ರೆ ಈಗ ಹೋಗಿ ಇನ್ನೊಂದು ಸ್ವಲ್ಪ ಬಿಟ್ಟು ಬಂದಾದ್ರೂ ಕರ್ಕೊಂಡು ಹೋಗೋ ಲೆಕ್ಕದಾಗದಿ ನೀನು ನಾ ಹೇಳ್ತೇನೆ ನೋಡ್ಗೌಡ ಊರ ಒಂದ್ ಮಾಡ್ತೇನೆ ಇವೆಲ್ಲ ನಡೆದ್ರೆ ಸರಿನೇ ಇರಂಗಿಲ್ಲ ಸಾಕ್ಷಿ ನಿನ್ನ ಮನೆ ಅಂತ ಐತಿ ನಾಳೆ ಅಷ್ಟ್ರನ್ನು ಕರ್ಕೊಂಡು ಹೋಗಿ ಜೈಲ್ನಾಗ ಕುಂದಿರ್ಸ್ತೀನಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಜೈಲ್ನಾಗ ಕುಂದಿರ್ಬೇಕಾಕತಿ ನೆನಪಿಟ್ಕ ಗೌಡ ಇದ್ದ ಕಾಲಿಟ್ಟಿದ್ದ ಇನ್ನೊಂದ್ಸರಿ ನನ್ನ ಮನ್ಯಾನ ನನ್ನ ಹಿಸ್ಸೆ ಜಾಗದಾಗ ಒಂದು ಗೇಣು ಜಾಗದಾಗ ನೀ ಕಾಲಿಟ್ಟಿ ಮತ್ತೆ ಯಾರ ಮನ್ಯಾಗ ಉಳಿಯಂಗಲ್ಲ ಎಲ್ಲರೂ ಜೈಲಿಗೆ ಹೋಗಿ ಕಂಬಿ ಅನ್ಸಕ್ ಕುಂದಿರ್ತೀರಿ ನೀವು ನೆನಪಿಟ್ಕ ನೀನು ನನಗೆ ಗೊತ್ತಿಲ್ದಂಗ ನನ್ನ ಮಗಳು ನೀವಾಗ ಕರ್ಕೊಂಡು ಹೋಗೋಣಂತ ಬಿಟ್ಟು ಕುಂತು ಬಿಡ್ತಿದ್ದೇನೇನೋ ಹಂಗ ಹಗರಾಗಿ ಅಷ್ಟು ಹಗರ ಅನ್ಕೊಂಡು ಏನು ನೀನು ಇಲ್ಲ ಒಂದು ಭಾಳನ ಆತಡ್ಲಿ ಏ ಹೌದ್ಲೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದು ಏನು ಮಾಡ್ಕೊಂತಿ ಅಂತ ನೋಡಿ ನಾನು ಹೇಳ್ತೇನೆ ನೋಡು ನಿನ್ನ ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದೇನಿ ಏನು ಮಾಡ್ಕೊಂತಿ ಮಾಡ್ಕೆ ಹೋಗ್ ನನ್ನ ಇದ್ರಿಗೆ ನಿಂತು ನನ್ನ ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದೇನಿ ಅಂತ ಹೇಳ್ತೇನೋ ನಿನ್ನ ಮಾತ್ರ ಜೀವಂತ ಬಿಡಂಗಿಲ್ಲ ಇವತ್ತು ನಾನು ಏನು ಹರ್ಕೊಳಕ್ಕೂ ಆಗಂಗಿಲ್ಲ ಸರದ್ನಿಲ್ಲ
ಒಂದು ಗಿರಿ ಬಿದ್ರು ನನ್ನ ಮೈ ಮ್ಯಾಗ ನೀ ಹೋಗಿ ಪೊಲೀಸ್ ಸ್ಟೇಷನ್ ಕುಂದಿರ್ತಿ ಅದನ್ನ ನೆನಪಿಟ್ಗ ಮರ್ಯಾದಿಲ್ಲ ಸೈಡ್ ಸರ್ನಿಲ್ಲ ವಯಸ್ಸಾಗೈತಲ್ಲೋ ವಯಸ್ಸು ಬಳಸಿಯಲ್ಲೋ ಯಾರು ಎಲ್ಲಿಟ್ಟಿದ್ದಿ ಯಾರು ಗಿಡಿ ಅಂತ ನಾನು ಇಂಥವು ಮಾಡ್ತಾರನ ಮರ್ಯಾದೆ ಮರ್ಯಾದೆ ದೊಡ್ಡ ಮರ್ಯಾದಸ್ತ ಊರಾಗ ಅಂತ ಹೇಳ್ಕೊಂಡ್ ಅಡ್ಡಾಡ್ತಿದಿ ಇಂಥ ಮರ್ಯಾದೆ ಕೆಟ್ಟ ಕೆಲಸ ಮಾಡ್ತೀಯಲ್ಲೋ ನಾಚಿಗೆ ಆಗ್ಬೇಕು ನಿನಗೆ ಹ್ಞೂ ಆಗ್ಬೇಕು ನಾಚಿಗೆ ಆಗಕತ್ತಿಲ್ಲ ಏನೀಗ ಅಯ್ಯೋ ಯವ್ವ ಅಲ್ಲಿ ನೋಡಲೆ ಅಪ್ಪ ಯವ್ವ ಹೌದಲ್ಲ ಯವ್ವ ಇಲ್ಲಿ ಹೆಂಗ್ ಬಂದ ನಿಮ್ಮಪ್ಪ ಹೆಂಗ್ ಗೊತ್ತಾತ ಯವ್ವ ಇದೆಲ್ಲ ಯೋ ಮುಗೀತ್ ಬಿಡು ಕತಿ ಮುಗೀತ್ ಕತಿ ನಮ್ದು ಅಂದೆ ನಾನು